ಕೆಲಸ ಪಾರ್ ಮಾಡೋ ಯಪ್ಪ ಕಲ್ಮೇಶ್ವರ ದಂಧೆಗ ಅಂತಾನೆ ಒಂದು ಮುಂಜಾನೆ ಇಂತ್ರ ಸಂಜೆ ತನ ಕುಂತ್ರು 20 ರೂಪಾಯಿ ವ್ಯಾಪಾರ ಇಲ್ಲಂಗ ಆಗೈತ್ರಿ 20 ರೂಪಾಯಿ ವ್ಯಾಪಾರ ಇಲ್ಲಂಗ ಆಗೈತೆ ಏನೋ ಅಂತಾರಲ್ಲ ಟೆಂಪು ಬಂದ ಬಸ್ ಕಳಿತಂತ ಈ ನಮ್ಮ ಒಕ್ಕದ ಮೈಯಾರಿ ಟಮ್ ತಗೊಂಬಂದ ಟಿಂಪುನ ಎಂದಂಗ ಮಾಡೋಗ್ಬಿಟ್ಟಾನ್ರಿ ಟಿಂಪುನ ಎಂದಂಗ ಮಾಡೋಗ್ಬಿಟ್ಟಾನ ಚಿಕ್ಕ ಬ್ಯಾಗ್ ರೆಡಿಮೇಡ್ ಕಟ್ಟಿ ಮಾರಾಕಂತಿಂದ ನಮ್ ಹೊಸ ಪದ ಬಂದ್ ಮಾಡಿದ್ರಿ ಆನಂತ ಇಲ್ಲೇ ಉಪ್ಪಾರ್ ಪುಣ್ಯಕ್ ಟೇಲರ್ ನೋಡ್ರಲ್ಲ ಅವ್ರು ಬಂದ್ ಮಾಡ್ಯಾನ್ರಿ ಅವ್ರ ಜೊತೆ ನಾವ್ ಏನೈತೇವ್ರಿ ನಮ್ ಪರಿಸ್ಥಿತಿ ಏನೈತೆ ನಾವ್ ನೋಡೋಣಂತ ಇಲ್ಲಿ ಯಾರ ಹತ್ತಂಗೆ ಹೊಲೆ ಅದಾವೇನ್ರಿ ಇದ್ರೆ ಹೊಲಿಯೋಣ ಇಲ್ಲಿಕಂದ್ರ ಜಾಗ ಖಾಲಿ ಮಾಡೋಣ ಗಡಬಡ ಮಾಡಿ ಬಾರಲ್ಲೇ ಹುಡುಗಿ ತಯ್ಯಾರೇ ನೀ ಎಬಸ್ಲಿ ಅಂತ ಬಾಗೆಲ್ಲ ಕೂಟಿ
ನಿಮ್ಮ ನೋಡಿಲ್ಲರಿ ನಾನು ಎದ್ದು ಬಿಡ್ತೀನಿ. ಹೌದ್ರಾ? ಈಗ ನಂದೇ ಹಾಕಿಸ್ತೀನಿ ಕೇಳಿ. ಅಲ್ಲ ರೂಪಾಯಿ ಹಾಕಿಸ್ತು ನಾನು ಕೇಳಿಗೆ. ಬಡಿ ಬಂಡಿ ಬಿಸಿಗಿಟ್ಟ ಎಲ್ಲ ಯಾಸಿ ಪಿಸಿ ಅಲ್ಲಿ ನೀವು ಬೆಂಕಿ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕೆಟ್ಟೈತಿದ್ದಲ್ಲಿ ಮಾಮ ನಿನ್ನ ಸಲುವಾಗಿ ಕೆಟ್ಟೈತಿದ್ದಲ್ಲಿ ಗೋಪಿಗಳ ಚಿಲ್ಲರ ಹುಡುಗ್ಯಾರನ ಡ್ರೈವರ್ನ ನಂಬಿ ಓದ್ತಾಗಿನ ಚಿಲ್ಲರ ಹುಡುಗ್ಯಾರನ ದಿನದಾಗ ಹೊಡದಾಳ ಕಣ್ಣ ದಿವಸ ಕಾಡ್ತಾಳ ದಿವಸ ನನ್ನ ಎಲ್ಲರೂ ರಚಿಗೆ ಇನ್ನೊಂದ್ರ ಕಣ್ಣ ಮತ್ತೆ ಎಲ್ಲರೆಲ್ಲ ಸ್ಟೇಜ್ ಮೇಲೆ ಬರ್ತಾರ ಅವರು ಖಾತ್ರಿ ಮುರಿತ್ರು ನನ್ನ ಖಾತ್ರಿ ಮುರಿತೆ ನನ್ನ ಖಾತ್ರಿ ಕರೆಕ್ಟ್ ಅಂತರು ಬೆಳಕು ಮಾಡಿ ಹುಡುಗೆ ಅಲ್ಲಿ ಆರೋಪರ ಹುಡುಗಿಯರ ಕಣ್ಣಾಗ ನೋಡ್ ದೋಸ್ತ ಜಗಳ ನಾ ಏನ್ರ ಕೈ ಎತ್ತಬಾರ್ದು ಎತ್ತಬೇಡ ನೀ ಕೈ ಎತ್ತಿದಿ ಚಲೋ ಮತ್ ಏನಾರ ಬ್ಯಾರೆ ಎತ್ತಿದ್ದೆ ಅಂದ್ರದ ಇಲ್ಲೇ ಮುಂದ್ ಹುಡುಗರು ಕುಂತಾರ ಅವ್ರ ಅದನ್ನ ನೋಡಿ ಅವ್ರನ್ನ ನೋಡಾಕ ನಾ ಬಂದ ನನ್ನ ತಲಿ ತಿರುಗಿ ಮ್ಯಾಲ ಸ್ವರ್ಗ ನೋಡೋದು ಆಗಿತ್ತು ಅನ್ನೆ ಪಕ್ಕಿರ ಹಳೆ ಕಡೆ ಬಿದ್ದು ಪಕ್ಕಿರ ನಾನು ಸುಮ್ಮದಂಗೆಲ್ಲ ಬಾಳ ಮಾತ್ರ ಕತ್ತಿಲ್ಲ ಆಮೇಲೆ ಕೊಳ್ಳ ಬಟ್ಟೆ ಪಕ್ಕೊಂಡು ಕೈಯ ಕತ್ತಿ ಹಿಡ್ಕೊಂಡು ಕರ್ಕೊಂಡು ಸಾಕಿ ಯಾಕ ಏನಂದಿತ್ತು ನನ್ನ ಜೀವ
ಏನಂತ ಕೇಳ್ತಿಯಲ್ಲಿ ನನ್ ಜೀವ ಬಪ್ಪರೆ ಎಣ್ಣೆ ಸಿಹಿ ಮಾವಿನ ಹಣ್ಣೆ. ನಾ ಯಾರಂದ್ರ ನಿನ್ನಂತೆಕೊಂದು ಸಣ್ಣ ಕಪಾಟ್ ಇದ್ರ ಅದ್ರಾಗ ನನ್ನ ಸಾಮಾನ ಇಟ್ಟ ಸೋಜಿಗೆ ದಾರ ಐತೆ ಬರ್ರ ಅಂತ ಶುರು ಮಾಡ್ಬೇಕಂತ ಮಾಡೇನಿ. हे प्रभु हरि राम कृष्ण जगन्नाथ तो प्रेमानंद क्या हुआ ಏನ ಬರಗಟ್ಟಿಯೋ ಲೇ ಏನದು ಅದ ಫ್ಯಾಷನ್ ಜಂಪರ್ ಹೊಲ್ಯಾಕ ಯಂತ್ರ ಮಿಷನ್ ಚಾಲು ಮಾಡಿ ಹೊಲಿಬೇಕಂತ ಮಾಡೇನೆ. ಓ ಹಿಂಗಂಗನ ಹೆಂಗ ಮಾಮಗನ ದಾರಿಗೆ ಇಲ್ಲಂದಿ ನಮ್ಮಪ್ಪನ ಮುಂದೆ ಹೇಳಿ ಈಗ ಕೆರೆ ನೀರು ಕೊಡಿಸಿ ನೀನು ಓಡ್ಬಿಟ್ಟು ಹೊರಗೆ ಹಾಕಿಸ್ತಿದ್ದೆ ನಾನು. ಅಲ್ಲ ಅದೆಲ್ಲ ಇರ್ರಿ ನೀನು ಯಾರು ಇಲ್ಲಿಗೆ ಯಾಕೆ ಬಂದಿ ನೋಡು ಜ್ವರ ಬಂದ್ರ ಸೋಮೇಶ್ ಡಾಕ್ಟರ್ ಕಡೆ ಹೋಗ್ತಾರ. ಕರೆಂಟ್ ಬಂದ್ರ ನಿಮ್ಮಂತ ಹುಡುಗಿಯಾರ ಲಕ್ಷ್ಮೀ ಬರಮ್ಮ ಧಾರಾವಾಹಿ ನೋಡಾಕ ಸೀದಾ ಟಿವಿ ಮುಂದೆ ಓಡಿ ಹೋಗ್ತಾರ. ಹೌದೌದು ಅಂದಂಗೆ ಹಳ್ಳಿಗೆ ಬಂದಿರು ಸುಕುಮಾರ್ ಹುಡುಗ ಸಣ್ಣ ಕೋಲೇಕ ಹಾಗೆ ಈ ಪೋರಿ ಕಡೆ ಬಂದಾನ್ಲೆ ಹುಡುಗಿ. ನಿನಗೆ ಏನಾರ ನೆನಪಾಗಿತ್ತು ಮೀರಿಂಗಾಂಡ ಮೀರಿಂಗಾಂಡಾನೆ ಚಂಡಲ ಮಂಡಲ ಕೊಂಡೆ ಹೂವ ಅಂದ್ರೆ ಹೀಗಾರ ಪ್ರಪಂಚ ತಲೆಕೆಗಾರುತ್ತೆ ಇವತ್ತು ರಾತ್ರಿ ಒಳಗೆ ಬಾಯ ಮಂದಿರ ತುರುಕ್ ತಿನ್ನೋದನ್ನ ಹಾಕಿದೆ ಅಂದ್ರೆ ಲೇ ಕತ್ರೆ ನನ್ನ ಸಲಕ್ಕೆ ನೀವು ಬಂದ್ರ ನಿನ್ನ ಇವತ್ತು ಸತ್ತಿ ಸಾರಿ ನೋಡ ನಮ್ಮೂರ ಗಬ್ಬುರ ತಾಲೂಕ ದಿಬ್ಬುರ ನಮ್ಮ ಅಪ್ಪನ ಹೆಸರು ಮಬ್ಬ ನನ್ನ ಹೆಸರು ಸುಬ್ಬ. ಎಲ್ಲ ನಿನ್ನೋನ ಕ್ಯಾಪ್ಟ ಅಲ್ಲ ನೀಟ್ ಎಲ್ಲರೂ ಅಂದ ಮೇಲೆ ನಮ್ಮಪ್ಪ ಹೇಳಿ ನಿನಗೊಂದು ಕೋಲಿ ಕೊಡಿಸ್ತೀನಿ. ಏನ್ ನೆನಪಾಯ್ತು 19 ನಿಮಿಷ ನೆನಪಾಗೈತವ ನಿನಗೊಂದು ಕೋಲಿ ಕೊಡಿಸ್ತೀನಿ ಅದರ ಗಿರಾಕ್ ಮತ್ತೆ ರೆಡಿ ನಿಮ್ಮ ಅಪ್ಪ ಹಂಗ ಅವಸರಕ್ಕಂತ ನಾವ ಎಲ್ಲ ಬರಕಟ್ಟಿ ಎಲ್ಲಿಂದ ಬರ್ತಾವ ಮುಂದೆ ಈಗ ಇನ್ನ ಡ್ಯಾನ್ಸ್ ಆಗ್ಬೇಕು ಇನ್ನ ಮಾತಾಡಬೇಕು ನಾನು ಹೋಗಿದ್ದು ಡ್ಯಾನ್ಸ್ ಅಪ್ಪಲ್ ಬಿಡು ಅಪ್ಪಲ್ಲ ಅವ ಬೆಪ್ಪ ಅಲ್ಲ ನನ್ನ ಪಾಲಿನ ದೇವ್ರ ಅಲ್ಲ ನಮ್ಮ ಅಪ್ಪಗೆ ಕೋಳಿ ಕೊಡಿಸ್ತೀನಿ ಮತ್ತೆ ಅದ್ರ ಗಿರಾಕ ನೀ ರೆಡಿ ಅದೇನು ಡ್ಯಾನ್ಸ್ ದಿನದಿಂದ ರೆಡಿ ಆಗೈತೆ. ಹೌದಾ ಮತ್ತ ಅವಾಗ ನಿನ್ನ ಹೆಸರು ಏನ ನೋಡಿ ಯಾವ ಕುರ್ಸಾಲ ಅಂದವ ನಮ್ಮ ಅಕ್ಕನ ಹೆಸರಂಗೆಲ್ಲ ನೀನು ಶಿಲ್ಲಾಗಿ ಮಾತಾಡಬೇಡ ಮತ್ತ ಅವ್ರು ಕಂಡಿದ ನಾ ಮೊದ್ಲೇ ಮತ್ತೆ ಇಕ್ಕಟ್ ನಾರು ಹಚ್ಚಿದ್ರೆ ಮತ್ತೆ ಹೊಳ್ಳಿ ಸುಣ್ಣ ಬರ್ತೀನಿ ಮತ್ ನಾನು ಇನ್ನೊಂದ್ಸಲ ಅನ್ಮಾಡಿ ಅದಂತೀನಪ್ಪ ನಾನು ಕೇಳಿಸ್ಕೊರಪ್ಪ ನಾ ಯಾರು ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಅಯ್ಯೋ ಬಸಲಿಂಗಪ್ಪಿಲ್ಲ ಬಸಲಿಂಗಪ್ಪ ಶೆಟ್ಟಿ ಸತ್ತ ಸತ್ತಿ ನೋಡು ಅವನ ಮಗಳಲ್ಲ ನಾನು ಹೇಳ್ಬಾರ್ದ ಗೊತ್ತಾಯಿಲ್ಲ ನನಗ. ನನ್ನ ಹೆಸರು ಒರೇ ವಾ ಸುಂದ್ರಿ ಸುಂದರಿ ಸುಂದರಿ ಒರೇ ವಾ ಸುಂದ್ರಿ ಚಂದ್ರಿ ಈ ಟೇಲರ್ ಮೆಚ್ಚಿದ ಮಾಧುರಿ ಸುಬ್ಬಾ ನಾ ಮೆಚ್ಚಿದೆ ನಿನ್ನ ಕತ್ತರಿ ನಿನ್ನ ನೋಡಿ ಆದಿ ನಾನು ಸುಸ್ತರಿ ತಡಕ ನನಗಾಗಿ ಚೂಡುವಲ್ಲಿ ಯೋನಿ ಒಂದು ಸುಸ್ತರಿ ಯಾಕಲೆ ತೊಗನಿ ಅಂತವನ ಸುಂದ್ರಿ ಐ ಲವ್ ಯು. ಮೊದಲು ನಮ್ಮ ಇಬ್ಬರ ಪ್ರೀತಿ ಆಮೇಲೆ ಬೆಳೆಯಲ್ಲಿ ನಮ್ಮ ಇಬ್ಬರ ಕೀರ್ತಿ ಹಂಗಂತಿ ಒಗಿ ಒಂದು ಮತ್ತೆ ತರ ಮಾಡ್ತೀನಿ. ನಿಮ್ಮ ಅಪ್ಪನು ಬರಕ್ ಔಷಾಡಕ್ ಅಂತಾನ ತೋರಿಸ್ಲಿ ಕಡಿ ಎಬ್ಸುನಂತ ನಾನು ಇನ್ನ ನಾಕ ಏನ ಈಟ ಏನ್ ಶಾಂತ ಹೇಳ ಇನ್ನ ಜಾತ್ರೆ ಐತೆ, ಅದಕ್ಕೆ ಹೇಳುವಂತೆ ಇದು ಅಂದೆ ಹೇಳ ಆಯ್ಲ ನೋಡಿ ಚುರಕಿತ್ತಿದ್ದೆ ಈಗ ನೋಡು
ಬುಳ್ಳ ಹಳೆ ಬುಳ್ಳ ಒಂದ್ ಮಾತು ಹೆಂಗ ಹಾ ಹೇಳು ಇವತ್ತಂದ್ರು ನಾ ಫುಲ್ ಖುಷಿ ನೋಡ ಮಾಮ ಯಾಕ ಯಾಕಂತ ಎಲ್ಲ ಕೇಳ್ತಿಲ್ಲ? ಹೊಡೆದೇ ನಾವು ಖುಷಿ ಯಪ್ಪ ಅದಕ್ಕಲ್ಲ ಯಪ್ಪ ಮತ್ತೆ ಅದಕ್ಕೆ ಅವ್ವ. IPL ಚಾಲು ಆಗೈತಿ ಹೌದಾ ಹಾ ಹೆಂಗಿದ್ರು ಹೋದ್ ಸಲ ನಮ್ಮ RCB ಕಪ್ ಗೆದ್ದೈತಿ ಹಾ ಈ ಸಲ ಬಿಡ್ತೀವಿ ಅಂತ ತಿಳ್ಕೊಂಡಿ ಮತ್ತು ಗೆದ್ದಿದ್ದಂದೆ ಈ ಸಲ ಕಪ್ ಅಲ್ಲಿ ಐತ್ ನೋಡ RCB ಟೀಮ್ ಅದ ಗೆದ್ದಾರ ನೋಡ ಅಲ್ಲಿ. ಏನ್ ಮತ್ತ ಐದಾರ ಅವ ನೋಡ ಸರಿ ಎಲ್ಲಾದ್ರೂ RCB ಫ್ಯಾನ್ಸ್ ಏನ್ ನೀವು ಹಾಕೊಂಬಂದೇನು ಏ ಅದಾರ. ಆದ್ರೆ ಏನ್ ಮಾಡಿ ಸೌಂಡ್ ಇಲ್ಲಲ್ಲ ಇನ್ನ ರೊಚ್ಚಿಗೆದಿಲ್ಲಪ್ಪ ಹೋರಿಗಳು ಆದ್ರೆ RCB ಫ್ಯಾನ್ಸ್ ಹಕ್ಕ ಹಕ್ಕ ಜೈ RCB ಹಿಂಗಾರಿಕ ಕಿವಿಯಾಗ ಹಾಕ್ಬಿಟ್ಟೆ. ನನಗ ತಿಂಡಿ ನನಗ ಅವ್ನ ತಿಂಡಿ ಅವ್ರ RCB ಡೈಲಾಗ್ಗಳ ತಿಂಡಿ ನಂದ ಡ್ಯಾನ್ಸ್ ಮಾಡೋ ತಿಂಡಿ ಅವನು ನಮ್ಮ ಅಪ್ಪನ ಹೆಂಗ ಬಂದು ನಾ ಮಾಡ್ತೀವಿ ಅಂತ ಅವ್ನ ತಿಂಡಿ ಎಲ್ಲಾರು ತಿಂಡಿಗೆ ಬಡ್ದಿರ್ತಾರ ನೀ ಯಾವ ಕಿವಿಯಾನ ಚುಮುಕಿ ಎಲ್ಲಿರ ತಂದಿಯ ಹುಡುಕಿ ಸುಂದರವ ಬೇ ಸುಂದರವ ಯಪ್ಪ ಯಾರಲ್ಲ ನೋಡಿದ್ರ ಸಾಕ್ ಸಾಕಾಗಿ ಹೋಯ್ತ್ರಿಯಪ್ಪ ಸಾಕ್ ಹೋಗೈತಿ ಹೋಗೋ ನೀನು ಸುಂದರಂಗಿ ಬೇ ನನ್ನ ಪಂಚರಂಗಿ ಎಲ್ಲೈತಿ ಬೇ ಕಾಲ್ ಮುಗಿತೀನಿ ಚಿನ್ನು ನಾ ಇಲ್ಲೇ ಇದ್ದೀನಿಪ್ಪ ಎಲ್ಲೈತಿಯೋ ನಿಮ್ಮ ಅವನ ಜಾಗಕಂಡೆ ಊಟದಕ್ಕೆ ಅಲ್ಲ ಸಾಲಿ ಬಿಟ್ಕೊಂಡೇನ ಸಟ್ಟ ಮನೆ ಬಂದ್ಬಿಟ್ಟ ಎಲ್ಲಿ ಹೋಗಿದ್ದಂತೆ ಎಲ್ಲ ನೀನು ಗಜಮ ಸಂದೆ ಹುಟ್ಟಿದವನ ಯಪ್ಪ ನಾನು ಹೋಗಿ ಇಲ್ಲಿ ಆಗನಲ್ಲ ಕೂಡ ಸುಮ್ಮನೆ ನಿಂತಿದ್ದೆ ನಾನು ಯಾರು ಇವ ಯವ್ವ ಓ ಯಾರು ಇವ ಹೆಗ್ಗದ ಮಾರಿ ಕಬ್ಬ ಊರ್ಲಾಕೊಂಡರ್ ಗತೆ ಸಾಯರ್ ಗತೆ ನಿಂತಾನ ಇವ ಪುರವನು ಯಾರ್ಯಾರು ಬರ್ತಾರೋ ಮನೆ ಇದೇ ನೀನ್ ನೋಡ ಅವ ಊರ್ಲ ಹಾಕೊಂಡಿಲ್ಲಪ್ಪ ಹಾ ಅವ ಟ್ರಾಲರ್ ಅವನ ಟ್ರಾಲರ್ ಯಪ್ಪ ಇವ ಅರ್ಬಿಗ ನೋಚ್ ಹೊಲಿತಾನಂತ ಕಬ್ಬ ಅಲ್ಲಿ ಯಾವ್ದಿಂದ ಬಂದಿಲ್ಲ ನೀವು ತಮ್ಮ ಇಲ್ಲಿಗೆ ಯಾಕೆ ಬಂದಿ ನನ್ನ ಮಗಳದ ಕೊಡ್ರ ಹಿಡ್ದಂಗ ಐತಿ ಅದರಿ ಗಬ್ಬುರಿನ ಸೊಪ್ಪ ಅಂತ ಹೇಳಿ ಇಲ್ಲೊಂದ್ ಸಣ್ಣ ಕೋಲೆ ನೋಡಿ ಹೊಲಿಬೇಕಂತ ಬಂದಾನೆ ಆಯ್ತು ನಿಮ್ಮ ಕಡೆ ಒಂದು ಕೋಲೆ ಅಪ್ಪ 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 ಹೆಂಗಿದ್ರ ಮನೆಗ ಸಣ್ಣ ಕಪಾಟ ಐತಿ ಸಣ್ಣ ಕೋಲ್ ಐತಿ ಆಗ ನೀವು ಕೊಟ್ಟು ಬಿಡಿಲ್ಲಪ್ಪ ಅವಕ್ಕಿಂತ ಮೊದಲೇ ನಿಂಗೆ ಬೇಕಾಗಿತ್ತು. ಹಂಗ ಚಿನ್ನದ ಕಂಕಿ ಮುಂಚೆ ನಾನೇ ಮಾತನ್ನ ಆ ಸಣ್ಣ ಕೋಲಿ ಸಣ್ಣ ಕಪಾಟು ಕೊಡುನಪ್ಪ ಆ ಕಪಾಟ್ಗೆ ಬಾಪ ನೋಡ್ದಾನ. ಬಾಯಿ ಮುಚ್ಕೊಂಡು ಸುಮ್ನೆ ನಿಂದ್ರ ಕಲ್ಕೋ ನಾವು ಚೆನ್ನಾಗಿದ್ದಾನೆ. ಯಾಕೆ ಸುಮ್ಮ ಇಲ್ಲಿಗೆ ಯಾಕೆ ಬಂದಿಲ್ಲ ಕಬ್ಬ ನೀನು ಒದ್ಯಾಗ ಸಾಕ್ರೆ ನಾವೊಬ್ಬ ಇವ ಯಾವ ಬೇಕಿದವ
ಅವ್ವ ನಾ ಅನ್ಕೊಂಡೆ ನನ್ನ ಮಗ ಹಿಡ್ದಿನ ಹಾಕಿ ಎಲ್ಲದನ್ನೋ ಸಿಕ್ಕಿಲ್ಲ ಅಂತೇಳಿ ಅವ ಇಲ್ಲ ಅವನ ಬೇಡ ಬಾ ಮಗ ಕುಂದ್ರು ಬಾ ಕಟ್ಟು ಮೇಲೆ ಕುಂದ್ರು ಬಾ ಆತು ಏನು ಊಟ ಮಾಡಿ ಹಸು ಗಿಸು ಆಗೈತೋ ಏನು ಮಾಸ್ತರ ಹೊಸ್ಕೊಂಡ್ ನೀರು ಹಾಲು ಕುಡಿಸೋಗ ಸಣ್ಣ ಹೊಟ್ಟೆ ಹಾಕೋಸಂದ್ರಿ ಆಯ್ತಾಳಪ್ಪ ನಮ್ಮ ಸಣ್ಣನ ಬೋನ್ಯಾಗ ನೀ ಚಂದನ ಬೆಳ್ಳೈತೆ ಹತ್ತಿ ಹೊಲಕ ಬಂದಾಗ ನೀ ಹಾಕ ದೇವರಾಣಿ ಮಾಡಿ ನಾಷ್ಟ ಮಾಡಿಸ್ಕೊಡ್ಬೇಕಂತ ಹತ್ತಿ ಹೊಲಕ ಬಂದಾಗ ನೀ ಹಾಕ ದೇವರಾಣಿ ಮಾಡಿ ನಾಷ್ಟ ಮಾಡಿಸ್ಕೊಡ್ಬೇಕಂತ ನೋಡಿ ನನ್ನ ಅಂದರದಾಗ ಬಂದಿದ್ದೆ ಕಲ್ಲಾಡಿ ಬೀಡಿ ಕೈಲಾಡಿ ಗೆಳೆಯ ಚೂಡಿದಾರ ಉಟ್ಟುಕೊಂಡ ಬರಗಲ ಕೋರಿ ನೋಡಿದರ ಕುಟುಂಬ ನೆಕ್ಕೊಂಡೆ ಹೋರೆ ಚೂಡಿದಾರ ಉಟ್ಟುಕೊಂಡ ಬರಗಲ ಕೋರಿ ನೋಡಿದರ ಕುಟುಂಬ ನೆಕ್ಕೊಂಡೆ ಹೋರೆ ನೀವು ಬಂದ ಸೇರೆ ನನ್ನ ಆಯುಧನ ಹೋರೆ ನೀವು ಬಂದ ಸೇರೆ ನನ್ನ ಆಯುಧನ ಹೋರೆ ನಡಿ 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 ಚಂದೆ ನಡಿ ಉಟ್ಟುಕೊಂಡ ಬರಗಲ ಕೋರಿ ನೋಡಿದರ ಕುಟುಂಬ ನೆಕ್ಕೊಂಡೆ ಹೋರೆ ಯಾವ್ದನ್ನ ಬಂದಿಲ್ಲ ಸುಜಪ್ಪ ಸುಜಪ್ಪ ಹರ್ಲಾಪುರಿಂದ ಉದ್ದಾರ ಅಲ್ಲ ಈಜೆ ಕೋಲಿ ಜನರಿಗೆ ನಿನ್ನಂತ ಬ್ಯಾಂಡ್ ಎಕ್ಸೆಲ್ಗಳಿಗೆ ಸೂಜಿ ಸ್ವಚ್ಛ ಮಾಡಾಕ ಬಂದಾನೆ ನೀವು ಅಂದ್ರೆ ಮಾಡ್ತಾನೆ ಬ್ಯಾಡ ಅಂದ್ರೆ ನಿಮ್ದೊಂದು ಕೊಲೆ ಬಾಡಿಗೆ ಕೊಡ್ರಿ ಇಲ್ಲೇ ವಸ್ತಿ ಮಾಡ್ತಾನೆ ಆಮ್ಯಾಗ ಚೆಕ್ ಮಾಡ್ತಾನೆ ಯಪ್ಪ ಮನ್ಕೊಂಡ್ ರೀತಿ ಮಾಡ್ತಿದ್ದೇನೆ ನನ್ನ ಸುವರ್ಣ ಈ ಹೋಗಿ ಸೀರೆ ರೆಡಿಯಾಗಿ ಅದನ್ನ ಮಾಡ್ತೀನಿ ಎಲ್ಲಪ್ಪ ಯಪ್ಪ ಅಲ್ಲ ಹೆಂಗಿದ್ರು ಒಬ್ಬ ಹೊಲಿಯವ ನಾನು ಇನ್ನೊಬ್ಬವ ದೇಶಗದ ಚುಚ್ಚವ ಅಪ್ಪ ಇವ್ರಿಗೊಂದು ಕೋಲಿ ಕೊಡಿಸ್ಬಿಡಪ್ಪ ಇಬ್ಬರಿಗೂ ಒಂದೊಂದು ಹೊಡಿ ನಾನು ಮಧ್ಯ ಮಾಡ್ಲಿ ನಿನ್ನ ಹಳ ತಪ್ಪಿಗೆ ಒಂದ್ ಹೊಡಿ ನನ್ನ ಮದ್ಯಾಕ ತಿಂಡಿ ಹೆಚ್ಚಾಗಿ ನೀವು ಉಡ್ಸಿ ಅಪ್ಪ ಅದೆಲ್ಲ ಖರೇನ ನಾ ಏನ್ ಮಾಡ್ಲಿ ನಿಮ್ಮವ್ವ ಹಗಲು ರಾತ್ರಿ ಬಿಡ್ಲಿಲ್ಲ ನನ್ನ ಹಂಗ ಬಾಯ ಬಾಯ ಗಂಟು ಬಿದ್ದ ಏನಂದ್ರೆ ನಾ ಕೇಳ್ತೀನಿ ನಂದೆ ಏನಂದೆ ಮನ್ಯಾಗೂ ಸೈಡ್ ಬಿದ್ದಿಲ್ಲ ಹೊಲ ಹೋಗು ಸೈಡ್ ಬಿದ್ದಿಲ್ಲ ಅವ ಹಿಂಗೆ ನಾ ಯಾಕೆ ಬಿಡಲ್ಲ ನಿನ್ನಂತಾಗ ಹುಟ್ಟಿದ್ದಕ್ಕ ನಾ ಅನುಭವಿಸೋದಾಗೈತಿ ಕಣ್ಣ ಈಗ ನಾನು ಹುಟ್ಟಿಸಬೇಕಾದ್ರೆ ನಾಯನ ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿದ್ದೆ ನೀನು ಅಂತ ಹೇಳಿ ನಾನ್ ತಿಂದೆ ಹೆಚ್ಚಾಗಿ ನಾ ಹುಟ್ಟಿಸೇನಿ ಪಾಪ ಅವ್ರಿಗೆ ಯಾಕೆ ಹೊಡಿತೀರಿ ಅವ್ರು ಬಾಳ ಚಲೋ ಚಲೋ ಮಾತಾಡ್ತಾರ ಬಾಳ ಅಂದ್ರ ಕಳೆನ್ಯಾರ ಕೋಲಿ ಮೆಚ್ಕೊಂಡ ನಿಮ್ಮ ಮಾತಿಗೆ ಮೆಚ್ಕೊಂಡ ಇಲ್ಲೇ ಬೇರೆ ಬಿಡ್ಬೇಕಂತ ಬಂದೇವ್ರಿ ಶೆಟ್ರ ಇವ್ರ ಮಾತು ಕೇಳಿದ್ನ ಇವ್ರದು ಹಂಗೇನ್ ಮಕ್ಕಳದು ಇವ್ರಿಗೆ ಒಟ್ಟು ಇಬ್ಬರಿಗೆ ತಲೆ ಕೆಟ್ಟಾವ ಇವ್ರು ಮನೆ ಕಡೆ ಮಾಯಾಕ ದೊರಕ ಅವಾಗ ಸರಿಯಾಗಂತ ಮನೆ ಕಡೆ ನಡೀನ ಇಲ್ಲ ಅಂದ್ರ ನಮ್ ಟೈಮ್ ಸರಳ ಇಲ್ಲ ಮುಂಜಾನೆಯಿಂದ ತಲೆ ಕೆಟ್ಟ ತಂದ ಸರಿಯಿಂದ ನಡಿ ಹೋಗೋಣ ಮನೆ ಕಡೆ ನಂದು ಇರ್ತೀನಿ ಸರಿ ಇಲ್ಲ ಬರೀ ಬಿಪಿ ಲೋ ಹೋಗತ್ ನಂದು ನಡಿ ಸರಿಯಿಂದ ನಡಿತೀವ Thank you.
ಕಲ್ಲು ಹೋಗೋದಿಕ್ಕೆ ಹೊಟ್ಟೆ ಮೇಲೆ ಹೋಗೋದೇ ಹಾಕಲ್ಲ ನಾ ಆಗ ಬಂದಾಗಿಂತ ಆಕಿಗೆ ಕೋಲ್ಡ್ ಡ್ರಿಂಕ್ಸ್ ನೀರ್ದು ಕುಡಿಸಿ ಒಳಗೆ ಹಾಕೊಂಡಿದ್ನಿ ಹೊಟ್ಟೆ ಮ್ಯಾಲ ಕಲ್ಲು ಹೋಗದ್ಯಾ ಇಲ್ಲಿ ತಡಿ ದೋಸ್ತ ನಾ ಬಂದ ಮ್ಯಾಗ ನಿನಗ ಸ್ವಲ್ಪ ಜಾಗ ಸಿಗ್ತತಿ ಸ್ವಲ್ಪ ತಡ್ಕೋ ಹೌದಾ ನೀನ್ ಎಲ್ಲ ನೋಡ್ದಂಗ ಆಗೈತಲ್ಲ ನನ್ನ ನಮಗ 4 ಮಂದಿ ಕೆಲಸ ಬಗಸಿ ಇಲ್ಲಾರದೇವಿ ನಮ್ಮ ಸಂತೆ ನಮ್ ಭಟ್ಟ ನಮ್ ಮಂಜ ನಮ್ ಗೌಡ ನಮ್ ಎಲ್ಲಪ್ಪ ನಮಗ್ ಯಾರಿಗೆ ಕೆಲಸ ಇಲ್ಲ ಮತ್ತೇರಿ ಸಾಕ ಕಲಾಪದ ಗುಡಿ ಕಟ್ಟಿ ಮ್ಯಾಗ ಕುಂತಿರ್ತೇವ ನಾವ ಕಲ್ಲಾಪಜ್ಜನ ಗುಡಿ ಕಟ್ಟಿ ಹೆಂಗ್ ಬಿಡ್ತೀರಿ ಹೇಳಿ ತಮ್ಮ 9 ದಿನ ಗುಲಾಬ್ ಜಾಮೂನು ಬುಂದೆ ಕೇಳಿರಿ ಮತ್ತ ಚಲೋ ಬಡ್ದಿದ್ದ ಏನ್ ನೋಡ ನಿನ್ನ ನಾನು ದಂಧೆಗಾರ ನೀನು ದಂಧೆಗಾರ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ನಡಿಲೇನು ನಡಿಲ ದೋಸ್ತ ಆ ಸುಂದರಿಗೆ ಅಂಗಿ ನೀ ತೋರ್ಸ ಗುಂಗ ನಾ ಬಿಡಿಸ್ತೇನೆ ಮಂದಿ ಗೊತ್ತಿರಬೇಕ ದೋಸ್ತಿ ಅಂದ್ರ ಗೊತ್ತಿರಬೇಕು ಜೋಡಿಲಿ ಊರಾಗ ಮನೆತನ ನಾವೇ ಉತ್ತಮರ ಮನೆತನದ ವ್ಯಕ್ತಿಗಳೆಂದು ಹೊತ್ತು ಹಳ್ಳಿಯ ಜನತೆಯನ್ನು ತನ್ನತ್ತ ಮಾಡಿಕೊಂಡು ನನಗಿಂತ ಮೇಲೆತ್ತರವಾಗಿ ಬೆಳೆಯಬೇಕೆಂದು ಹೊರಟಿರುವಲ್ಲ ಓ ಶಿವಾನಂದ ದಯಾನಂದ ನೀನೆಟ್ಟೆ ನಿನ್ನ ಮಾವನ ಕೀರ್ತಿಯನ್ನು ಹಿಡಿದು ನಿನ್ನ ಅಳಿಯಂದಿರನ್ನು ಬೆಳೆಸಿದರು ಅವರನ್ನು ಹಳದಿದ ಅಮ್ಮನೆಯಂತೆ ಎಳೆದು ಅಸಾಧ್ಯವಾಗಿರುವ ಕಾರ್ಯಗಳನ್ನು ಸಾಧ್ಯಗೊಳಿಸಿಕೊಂಡು ನನಗಾಗಿ ಕಾಯ್ದಿಟ್ಟ ಗೌರಿಯನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ದಯಾನಂದನ ಬೆಂಬಲದ ದರ್ಪದಲ್ಲಿ ಮೆರೆಯುವ ಓ ಬಾಬಾ ಗೌಡನನ್ನು ನನ್ನ ಆಕ್ರೋಶದ ಬಂದೂಕಿನಿಂದ ಗುಂಡಿಟ್ಟು
ಮನೆಗೆ ಗರುಡನಾಗಿ ನೆರೆಯದಿದ್ದರೆ ನನ್ನ ಎದುರು ಪೊಲೀಸ್ ಪಾಟೀಲ್ ಪ್ರಕಾಶ್ ಗೌಡನೇ ಅಲ್ಲ. ಹೇಳಿ ಗೌಡ್ರಿ, ಈ ಬೈರ ಇರುವುದೇ ನಿಮ್ಮ ಕಾರ್ಯಕ್ಕಾಗಿ, ಶುಗರ್ ಫ್ಯಾಕ್ಟರಿಯ ಸಲುವಾಗಿ. ಬಾಬಾ ಗೌಡನ ಕೊಡೆ ಹೋದ ಬಸನಿಂಗಪ್ಪ ಶೆಟ್ಟಿ ಇನ್ನೂ ಬರಲಿಲ್ಲ. ಸತ್ಯಶೀಲರಾದ ಗುಣಶೀಲರಾದ ಗರುಡ ಗಂಭೀರ ಕಾಮ ಪ್ರವೀಣ ರತ್ನಾಕರ ಪ್ರಕಾಶ್ ಗೌಡರಿಗೆ ಈ ಬಸಲಿಂಗ್ ಶೆಟ್ಟಿ ಮಾಡುವ ನಮಸ್ಕಾರ. ಹೊಗಳಿಕೆ ಸಾಕು, ಮೊದಲು ನೀನು ಹೋಗಿರುವ ಕೆಲಸವೇನಾಯ್ತು? ಕಿಸ್ವ ಹಾಕ್ಸಿ ಮಗನ, ಅದೇ ನನ್ನ ಮಗನ. ಗೌಡ್ರ ನಾನಂದಿಲ್ರಿ, ನಾ ಅಂದಿಲ್ಲ. ಆ ಗೌಡ ಹಿಂಗೆ ಹೇಳಿ ಕಳಿಸಿದ ಅದ ಮಾತಾಡಿ ಮುಂದೆ ಹೇಳಕತ್ತೇನ್ರಿ, ಇದ ಹೇಳಕತ್ತಾನೆ. ಏನು ಎಷ್ಟು ಸಚ್ಚಿನಿಂದ ಮಾತನಾಡಿದನ ಗೌಡ? ಏ ಶೆಟ್ಟಿ, ನನ್ನ ಪರಾಕ್ರಮದ ಬಗ್ಗೆ ನೀನವನಿಗೆ ಹೇಳಲಿಲ್ಲವೇ? ಎಲ್ಲ ತರ್ದಿಂದನೂ ತಿಳಿಸಿ ಹೇಳಿದ್ರಿಪ್ಪ, ಹೇಳಿದ. ನಿಮ್ಮ ಊರ್ ಮುಂದಿನ ಹೊಲ್ದಾಗ್ರಿ ನಮ್ಮ ಗೌಡ್ರ ಫ್ಯಾಕ್ಟ್ರಿ ಕಟ್ಟುತ್ತಾರಂತನೂ ಹೇಳಿದೆ. ನೀವು ಹೂ ಅಂದ್ರಿ, 1 ಎಕರೆಗೆ 10 ಲಕ್ಷ ರೂಪಾಯಿನೂ ಕೊಡ್ತಾರಂತ ಹೇಳಿದೆ. ಅಷ್ಟೇ ಬಂದ ಲಾಭದಾಗೂ ಅರ್ಧ ಕೊಡ್ತಾರಂತ ಹೇಳಿದೆ, ಅರ್ಧ ಕೊಡ್ತಾರಂತಾನೆ ಹೇಳಿದೆ. ಅದಕ್ಕೆ ಏನಂದ್ರೆ ಆ ಬಾಬಾ ಗೌಡ ಮಗನ ಅವಾಗ ಮಗನ ನಿಮ್ ಗೌಡ ಅಲ್ಲ, ಗೌಡ ಏನು ಇಡೀ ಕರ್ನಾಟಕದ ನಾಡನ್ನೇ ಗಡಗಡನೆ ನಡಗಿಸಬಲ್ಲ ಈ ಪ್ರಕಾಶ್ ಗೌಡನಪ್ಪನ ಹೆಸರು ಎತ್ತಿದನೆ ನನ್ನ ಮಗ. ಈಗಲೇ ನಿಮ್ಮ ಅಪ್ಪನೇ ಆದರೆ ತಪ್ಪು ದಾರಿಯಲ್ಲಿ ಮುನ್ನೋಗುತ್ತಿರುವ ಬೆಪ್ಪಗೌಡನ ರುಂಡ ತಂದು ನಿಮ್ಮ ಪಾದದ ಮೇಲೆ ಎಟ್ಟು ಬಿಡ್ತೇನೆ. ಅವಸರ ಬೇಡ, ಅದಕ್ಕಿರುವುದೊಂದೇ ದಾರಿ. ಅದೇನಂತ ಬೇಗ ಹೇಳು ನರಹರಿ. ಈ ಗೌಡನ ಸಹನೆ ಮೀರಿ ತಪ್ಪು ಹತ್ತಿದೆ. ಆವೇಶಕ್ಕೆ ಅವಸಾನ ಮಾಡಬೇಡಿ ಗೌಡ್ರಿ. ಅಂದರೆ ಮೊದಲು ಅವನ ಹಿಂದೆ ಯಾರಿದ್ದಾರೆಂದು ಖಚಿತಪಡಿಸಿಕೊಳ್ಳಿ, ಆಮೇಲೆ ಕೆಲಸ ಏನು ಮಾಡಬೇಕೆಂದು ಹೇಳ್ತೀನಿ. ಹಾಗಂತ ಶೆಟ್ಟಿ, ಗ್ಯಾಂಗಿನ ಬಗ್ಗೆ ತನಗೆಲ್ಲ ಗೊತ್ತೇ? ಗುರುವೇ ಸಂಬೋಲಿಂಗ, ತಿಳ್ಕೋಬೇಕ. ನೀನು ತಿಳಿದುಕೊಳ್ಳಬೇಕೆನ್ನುವಷ್ಟರಲ್ಲಿ ಬಯಸಿದ್ದೆಲ್ಲ ಕಳೆದುಕೊಳ್ಳಬಾರದು. ಈ ಪ್ರಕಾಶವನ್ನು ತಪ್ಪುಗಳಷ್ಟರಲ್ಲಿ ಅಷ್ಟದಿಕ್ಪಾಲಕರ ರಕ್ಷಣೆಯಿಂದ ಹಾಕಿ ತಕ್ಷಣ ನಮ್ಮ ಮಾಯಾಜಾಲದಲ್ಲಿ ಬಂದು ಬಿಡುವಂತಾಗಬೇಕು. ಹಾಗಂತ ನೀವೆಲ್ಲ ಅವನ ಚರಿತ್ರೆಯನ್ನು ತಿಳಿಯುವ ಮುನ್ನ ರಣಕಹಳೆಯನ್ನು ಓದಿ ಅವನ ಕಲಾಬಲವನ್ನು ಅಲ್ಲಿಗೆ ಕಡೆಗಣಿಸಬೇಕೇನೆ. ಶಭಾಷ್, ನನ್ನ ಬಲಗೈ ಬಂಟ ಅಂದರೆ ನೀನೇ ಕಲೋ. ನನ್ನ 108 ವಿಚಾರದಲ್ಲಿ ಓಟಿಕೊಂಡು ಈ ಗೌಡನ ಕಂಟಕಕ್ಕೆ ನೀ ಟೊಂಕ ಕಟ್ಟಿ ನಿಂತರೆ ಈ ಗೌಡನ ಹೆಸರು ಇನ್ನೂ ಪ್ರಕಾಶಿತವಾಗಿ ಶೋಭಿಸುತ್ತೆ. ಸಾಧ್ಯವಿಲ್ಲ ಪ್ರಕಾಶ್ ಗೌಡ, ಸಾಧ್ಯವಿಲ್ಲ. ಸೂರ್ಯ ಪ್ರಕಾಶದ ಬೆಳಕಿಗೆ ಹಗಲು ಗರಿಸು ಕಾಣುತ್ತಿರುವ ನಿನ್ನ ಕನಸಿಗೆ ರಾಹು ಕೇತು ಎಂಬ ಗ್ರಹಣ
ನಿನ್ನ ಬೆನ್ನ ಹತ್ತಿದೆ ಎಂಬುದನ್ನು ನೀನು ಮಾತ್ರ ಮರೆಯಬೇಡ. ಏಯ್, ನನ್ನ ಅಪ್ಪನೇ ಇಲ್ಲದೆ ನನ್ನ ಕೋಟೆ ಒಳಗೆ ನುಗ್ಗಿ ನನಗೆ ಎದುರು ಮಾತನಾಡುವ ನೀನ್ಯಾರು? ನಿತ್ಯ ಹೊತ್ತಾರು ಹಲಪ ಕೆಲಸ ಮಾಡಿ ಒಣದ ಮದದಿಂದಲೇ ಮೆರೆಯುತ್ತಿರುವಂತ ನಿನ್ನಂತ ರಾಕ್ಷಸರಿಗೆ ಜರಾಸಂಧ ಸತ್ಯವೇ ನನ್ನ ಸಿರಂದು ಧರ್ಮ ಸೇವೆ ಮಾಡುವವರಿಗೆ ದಯಾನಂದ ಅರ್ಥಾತ್ ಉತ್ತಮರ ಮನೆತನದ ಧರ್ಮಪುತ್ರ. ನೀನ ದಯಾನಂದನೆ. ನಾನೇ ಉತ್ತಮರ ಮನೆತನದ ವ್ಯಕ್ತಿ ಎಂದು ಧರ್ಮದ ಬತ್ತಳಿಕೆಯನ್ನು ಬೆನ್ನಿಗೆ ಕಟ್ಟಿಕೊಂಡಿರೋ ಸೂರ. ಹೇ ಕುಣ್ಣಿಯೇ, ಮೊದಲು ನಾನಾರು ಏನಿದ್ದೇನೆ ಎಂಬುದನ್ನು ಚೆನ್ನಾಗಿ ಅರ್ಥೈಸಿಕೊಂಡು ನನ್ನೊಡನೆ ಹಗೆತನ ಸಾಧಿಸು. ಇಲ್ಲದಿದ್ದರೆ ನನ್ನೀ ಬಂದೂಕಿನ ಗುಂಡೇಟು ನಿನ್ನ ಗುಂಡಿಗೆ ಗುರಿಯಿದೆ ಎಂಬುದನ್ನು ಮಾತ್ರ ಮರೆಯಬೇಡ. ನೀನು ಯಾರು? ಕಟುಕನೆಂದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಗೊಳ್ಳು ಬೆದರಿಕೆಗೆ ಎದರಿ ನಿನ್ನ ಮುಂದೆ ತಲೆ ಬಾಲ ಅಲ್ಲಾಡಿಸುವ ನಾಯಿ ಅಲ್ಲ ಈ ದಯಾನಂದ. ಸತ್ಯವೇ ನನ್ನ ಉಸಿರು ಎಂದು ಕೇಸರಿಯ ಗಂಧವನ್ನು ಹಣೆಗೆ ಲೇಪನ ಮಾಡಿ ಅಡಿಯಿಟ್ಟು ಪಡೆ ತಟ್ಟಿ ನಿಂತರೆ ನಿನ್ನಂತ ಬಾಯಿ ಬಿಡಕ ಸಾವಿರ ಬಡ ಕುನ್ನಿ ಬಂದ ಅವರ ಗಂಟಲವನ್ನು ಹರಿದು ಬಿಸಿ ರಕ್ತ ಕುಡಿದು ಬಿಡುತ್ತೇನೆ, ನೆನಪಿರಲಿ. ಪುಟ್ಟು ಪುಟ್ಟಿದು ಹಾರಾಡಿ ತನ್ನ ಪ್ರಾಣವನ್ನ ಕಳೆದುಕೊಂಡ ಆ ಸಿಂಧೂರ ಲಕ್ಷ್ಮಣ. ಏ ನರಹರಿ, ತಾನು ಸತ್ತರೂ ಮುಂಚಿತವಾಗಿ ಆ ಗೌಡನ ಶಿರ ಕಡೆಯದ ಬಿಡಲಿಲ್ಲ ಆ ಸಿಂಧೂರ ಲಕ್ಷ್ಮಣ. ಯಾರದೋ ಮಾತಿಗೆ ಸೋತು ಸಣ್ಣಾಗಬೇಡ ದಯಾನಂದ. ಸುಮ್ಮನೆ ನಮ್ಮ ದಣಿಯ ಮಾತಿನಂತೆ ತಲೆಬಾಗಿ ಹೋಗದಿದ್ದರೆ ನಿನ್ನ ದೇಹ ಸ್ಮಶಾನದ ಹಾದಿಡಿಯುತ್ತದೆ. ನಿನ್ನಂತೆ ಪ್ರಾಣ ಕಂಜಿ ಗಂಜಿಗೆ ಗತಿ ಇಲ್ಲದೆ ಈ ಗೌಡನ ಎಂಜಲು ಕೊಂದು ಅಂಜಿ ಓಡಾಡುವ ಅಂಜವರ್ಕನಲ್ಲ ಈ ದಯಾನಂದ. ಮಾತಿಗೆ ಮಾತು ಕೊಟ್ಟರೆ ಪ್ರಾಣ ಕೊಡಲು ಸಿದ್ಧ ಈ ಧರ್ಮಪುತ್ರ. ಚೇ ಚೇ ತಮ್ಮ, ಈ ಹಠದ ಮುಂದೆ ವರ್ಷಕ್ ಹೋಗಬೇಡ. ನೀ ಬಂದ್ ಕೆಲಸ ಹೇಳ್ತಲ್ಲ ಅದನ್ನ ಹೇಳ್ಬೇಡ. ನೀನು ಸಂಧಾನಕ್ಕೆ ಬಂದದ್ದು ನಿನಗೆ ಅರಿವಿಲ್ಲವೇ? ಗೌಡ್ರ ಇಲ್ಲೇ ಬಂತು ನೋಡ್ರಿ ಉತ್ತರ, ಇಲ್ಲೇ ಬಂತಿ. ಗೌಡನ ಆಸ್ತಿಗೂ ಇವನಿಗೂ ಏನು ಸಂಬಂಧ? ಆಸ್ತಿ ಅವನ ಬದಲು ಊರಿನ ಶಿಸ್ತು ಕಾಪಾಡುವುದು ನನ್ನ ಧರ್ಮ. ಕೈಯಲ್ಲಿ ಹಣ ಇದೆ ಅಂದ್ರು ಸಿಕ್ಕವರ ಆಸ್ತಿಯಲ್ಲಿ ಸಿಕ್ಕಂತೆ ಫ್ಯಾಕ್ಟರಿ ಕಟ್ಟಿ ನಗರ ಮಾಲಿನ್ಯ ಮಾಡಿ ಹಳ್ಳಿ ಜನರ ಆಸ್ತಿ ಕೊಳ್ಳೆ ಹೊಡೆಯಲು ಬಂದರೆ ನಿಮ್ಮ ಅಪ್ಪನ ಕಾಲನ್ನು ಕಳೆದು ಆ ಕಿರಾಲಿ ಹೋಗಲು ಬಿಟ್ಟೇಣ ಹುಚ್ಚ. ಇದು ನಿಮಗೆ ಮೊದಲನೇ ಎಚ್ಚರಿಕೆ. ನೀವನ ಹಾಗೆ ಬಿಟ್ಟರೆ ನೀವು ಇಟ್ಟಡಿಗೆ ಗರುಡನಾಗಿ ಕಾಡದು ನೆನಪಿರಲಿ. ನೀವೀಗಲೇ ನನಗೆ ಅಪ್ಪಣೆ ಕೊಟ್ಟಿದ್ರೆ ಈ ಬೇಟೆಗೆ ಆಟ ಆಡಿ ಕಾಟ ತಪ್ಪಿಸಿ ಬಿಡ್ತಿದ್ದೆ. ದಣಿಯವರು ಸುಮ್ಮನಾದರೆಂದು ನಾನು ಕೂಡ ಸುಮ್ಮನಾದೆ. ತಮ್ಮ, ನಿಮ್ಮ ಮಾತ್ಕ ಕುಂತಾರೆ ಪರಿಸ್ಥಿತಿ ಬಂದೇವಿ. ಮುಂಜಾನೆ ಅದ್ದ ಅವನ ಕೈಗೆ ನಾನು ಪ್ರಾಣ ಉಳಿದಿದ್ದ ದೊಡ್ಡ ಮಾತಾಗೈತಿ.
ಬಸನಿಂಗಪ್ಪ ಶೆಟ್ಟಿ, ವೈರಿಗಳ ಕೀರುತಿ ಪ್ರಶಂಸೆ ಮಾಡಬೇಡ ನನ್ನ ಮುಂದೆ. ನನ್ನ ಆರ್ಭಟದ ಕೂಗಿಗೆ ಹೆದರಿ ಹೋದೆಷ್ಟೋ ಜನ ತಮ್ಮ ಪ್ರಾಣವನ್ನೇ ಕಳೆದುಕೊಂಡೆಲ್ಲವೇ? ಇದೊಂದು ಸಮಯ ಹೋದರೆ ಹೋಗಲಿ. ಆ ಗೌಡನ ಹಿಂದೆ ಮೆರೆದಾಡುವ ಕರಿನಾಗರನಿಗೆ ನಾನೇ ಗರುಡನಾಗಿ ಅವನ ಹೆಣಕ್ಕೊಳಗೆ ನಿಂತು ನಾಳೆನೇ ಆ ಬಾಬಾ ಗೌಡನನ್ನು ಸಿರಕ್ಕಡಿಸಿ ಕಾಗೆಯಲ್ಲಿ ನನ್ನ ಇಮಾರತೆ ಕಟ್ಟೇ ತೀರುತ್ತೇನೆ. ಇದುವೇ ನನ್ನ ಚಾಲೆಂಜ್. ಗೌರಿ, ಹೇ ಗೌರಿ, ಬಿಸಿಲಿನ ಬೇಗೆಗೆ ತಾಪದಿಂದ ತಾವು ಬಾಯ ನೀರು ಬಂದಿದ್ದೀರ. ತಂಪಾದ ನೀರನ್ನು ತಂದಿರಿಗೆ ಕುಡಿಯಿರಿ. ಗೌರಿ, ಸತಿರಥ ಶಕ್ತಿಯಿಂದ ಎಲ್ಲ ಬಲ್ಲ ಜ್ಞಾನವನ್ನು ತಿಳಿದುಕೊಂಡ ಆ ಹೇಮರೆಡ್ಡಿ ಮಲ್ಲಮ್ಮನಂತೆ ನೀನು ನಿನ್ನ ಪ್ರತಿರೋಧ ಶಕ್ತಿಯಿಂದ ಎಲ್ಲವನ್ನೂ ತಿಳಿದುಕೊಂಡಿರುವೆಯಾ ಗೌರಿ ನೀನು? ಸ್ವಾಮಿ, ಪತಿಯ ಸೇವೆ ಮಾಡದ ಸತಿ 108 ವ್ರತ ಮಾಡಿದ್ರೇನು ಫಲ ಎಂಬಂತೆ ನಿಮ್ಮ ಪಾದ ಸೇವೆ ಮಾಡುವುದೇ ನನ್ನ ಸರ್ವಸ್ವ. ಧನ್ಯನಾದೆ ಗೌರಿ, ಧನ್ಯನಾದೆ. ಅಂತೂ ನಿಮ್ಮ ತಂದೆಯವರ ಸತ್ಯದ ಉಸಿರು ಸದಾ ಬೆಳಗಿದ್ರೆ ಸಾಕು ಗೌರಿ, ಅದೇ ನಿಮಗೆ ಸಂತೋಷ. ಆದರೆ ಬಪ್ಪಸರದ ಭಾತಿಗೆ ಸ್ವಾಮಿ, ನನ್ನಿಂದ ಏನಾದರೂ ತೊಂದರೆ ಆಗಿದೆಯಾ? ಇಲ್ಲ ಗೌರಿ, ಇಲ್ಲ. ಬಡ ರೈತರು ಭೂಮಿ ಇಲ್ಲದೆ ಬರಡಾಗಿ ಕುರುಡಾಗಿ ಮುಪ್ಪದರಿಗೆ ಮುರಿದು ಮೂರು ಗುಂಪಾಗಿ ಕುಂದಿದ್ದಾರೆ ಗೌರಿ. ಮನವೇಗ ಭಕ್ತಾಳೆಗಳಿಂದ ಅಂದರೆ ಗೌರಿ, ವಿದೇಶ ಕಂಪನಿಗಳು ಬಂದು ನಮ್ಮ ನಾಡಿನ ಸಂಪತ್ತನ್ನು ಲೂಟಿ ಮಾಡಿದ್ದಾರೆ. ಸಂಪತ್ ಬೆಳೆದ ಖಂಡಗಳನ್ನು ಲೂಟಿ ಮಾಡಿ ಫಲವತ್ತಾದ ಭೂಮಿಯನ್ನು ಭಂಜನ ಮಾಡಿ ಈ ರೈತರ ರಕ್ತ ಹೀರಿ ನಮ್ಮ ಭೂಮಿಯನ್ನು ಭಂಜನ ಮಾಡಿದ್ದಾರೆ ಗೌರಿ. ಕಟ್ಟಕರು ಕಟ್ಟುವ ಹಗ್ಗವನ್ನು ಚಟನೆ ಹರಿಯುವುದು ನಿಮ್ಮ ಚಿಂತೆ ಅಲ್ಲವೇ? ಹೌದು ಗೌರಿ, ಹೌದು. ಆಸ್ತಿವಂತರ ವ್ಯವಹಾರಗಳನ್ನು ಅಟ್ಟಿ ಅವರನ್ನು ಇಲ್ಲಿಂದ ಓಡಿಸುವ ಆಂದೋಲನವನ್ನು ಪ್ರತಿಯೊಬ್ಬ ಭಾರತದ ನೇಗಿಲ ಯೋಗಿ ಮಾಡಿದ್ರೇನೆ ಈ ನಮ್ಮಂತ ರೈತರ ಬಾಳು ಬಂಗಾರವಾಗುವುದು, ಈ ಭಾರತ ಕೀರ್ತಿ ಇಲ್ಲವಾದ್ರೆ ಅವರ ದಬ್ಬಾಳಿಕೆ ಸೆಳೆತಕ್ಕೆ ಸಿಕ್ಕು ಪ್ರತಿಯೊಬ್ಬನ ಬಾಳು ಆಸ್ತಿಯನ್ನು ತುಸಿರು ಕಟ್ಟಿಕೊಂಡರೆ ಈ ಬಡ ರೈತನ ಬಾಳು ಬಂಗಾರವಾಗುವುದೆಂದು ಗೌರಿ, ಬಂಗಾರವಾಗುವುದೆಂದು. ನಿಜವಿದೆ ನಿಮ್ಮ ಮಾತು. ಹದ ಮಾಡಿದ ನೆಲದಲ್ಲಿ ಬೀಜಗಳನ್ನು ಅಂಕುರಿಸಿ ಬರದಿಂದ ಬೆಳೆದು ಬೇರೆ ಬಿಡುವಂತೆ ಈ ಭಾರತದಲ್ಲಿ ವಿದ್ಯಾವಂತರಿದ್ದರು. ಅಜ್ಞಾನದ ಮೂಲಕ ಬೂದಿ ಪಡೆದುಕೊಂಡು ಬಾಯಿ ಬಡದ ಬಕಾಸುರರಂತಹ ಬೀಜಗಳು ಹುಟ್ಟಿ ಬೇರೆ ಬಿಟ್ಟಿರುವಾಗ ಬಂಗಾರದ ಬಗೆ ಹಾಯ್ದು ಈ ಕರುನಾಡ ಶೃಂಗಾರವಾಗುವುದು ಯಾವಾಗ ಮಾಮ? ಇಲ್ಲ ಸತ್ಯಾನಂದ, ಇಲ್ಲ. ಗರಗರತಿರುವ ಈ ಕಾಲ ಚಕ್ರ ಹರಿತವಾದ ಒಂದಲ್ಲ ಒಂದು ದಿನ ಮನದಿಂದ ಮೆರೆಯುವ ಮತ್ತಾನೆಗಳು ಸಿಕ್ಕು ನರಳುವ ಸಮಯ ನಿಮ್ಮಂತ ವಿದ್ಯಾವಂತರಿಂದ ಬಂದೇ ಬರುತ್ತದೆ. ಅವಾಗ ಪ್ರಸಿದ್ಧಿ ಪಡೆಯುವನು ಕಲಿಯದ ಜನರಿಂದ ಅದು ಅಸಾಧ್ಯವಾದ ಸ್ವಾಮಿ.
ಹೊಸದೇ ಮಾತೇ ಇಲ್ಲಪ್ಪ. ಪ್ರತಿಯೊಬ್ಬ ದುಡಿಯುವ ರೈತನು ಒಬ್ಬನ ಗುಲಾಮನಾಗದೆ ನ್ಯಾಯದ ಹಾದಿಯಲ್ಲಿ ಮುನ್ನುಗ್ಗಿ ಭ್ರಷ್ಟ ರಾಜಕಾರಣಿಗಳ ಸ್ವಂತ ಮುರಿದು ಎಂಟೆದೆಯ ಬಂಟರಾಗಲು ಮುಂದೆ ಬರಬೇಕು. ಹಾ ಬನ್ನಿ ಸ್ವಾಮಿ, ಹೊಲಕ್ಕೆ ಹೋಗಿ ತುಂಬಾ ಹೊತ್ತಾಯ್ತು ಬಂದು ನೀವು. ನಮ್ಮನೆಷ್ಟೇ ಊಟ ಮಾಡಿರಂತೆ. ನನ್ನ ಊಟ ನಂತರವಿರಲಿ, ನನಗೆ ನಾಳೆ ಪರೀಕ್ಷೆ ಇದೆ, ನಾನು ಇಲ್ಲೇ ಹೋಗ್ಬೇಕು. ಅದಕ್ಕೆ ಓಹೋ, ಖರ್ಚಿಗೆ ಹಣ ತಾನೆ. ತೆಗೆದುಕೊಳ್ಳಪ್ಪ, ಇದರಲ್ಲಿ ದಯಾನಂದನಿಗೂ ಸ್ವಲ್ಪ ಖರ್ಚಿಕೊಡು. ಮತ್ತೆ ನಾ ಸೋಯಪ್ಪನ ಬಿಲ್ ಬಂದಾಗ ನಿನಗ ಹಣ ಕೊಟ್ಟು ಹೋಗ್ತಾನಪ್ಪ. ನೀವು ಚಿಂತೆ ಬಿಟ್ಟು ಓದಿ ಹೇಳಿದ್ರೆ ಚಿಂತೆ ಬಿಟ್ಟು ಓದಿ. ಆಯ್ತು ಬಾವ, ಆಯಾಸವಾದರೂ ಜಾಸ್ತಿ ಕೆಲಸ ಮಾಡಬೇಡಿ. ನಾನಿನ್ನು ಬರುತ್ತೇನೆ, ನನಗೆ ಆಶೀರ್ವಾದ ಮಾಡಿ. ನೀನೊಬ್ಬ ಈ ನಾಡಿನ ಸಮರ್ಥನಾಗ್ಬೇಕನ್ನೋದೇ ನಿನ್ನ ಅಕ್ಕನ ಆಸೆ ಅಪ್ಪ. ಅದಕ್ಕೆ ನಿಮ್ಮಿಬ್ಬರ ಆಶೀರ್ವಾದ ಸದಾ ಇರುತ್ತದೆ ಅಕ್ಕ. ನಾನು ಹಾ, ನಿನ್ನ ಅಕ್ಕನ ಆಸೆ ನನ್ನ ಆಸೆಯಪ್ಪ. ನೀ ಧಾರಾಳವಾಗಿ ಹೋಗಿ ಬಾ, ನಿಮ್ಮ ಮಾವ ಅದರಲ್ಲಿ ನೋಡಿದೀನಿ ನನ್ನ ಅಳಿಯನ ಮಾತು. ನೋಡ್ರಿ, ಅದು ಈ ಮನೆ ಗುಣ. ಇಲ್ಲಿ ಶೇಂಗಾಕ್ಕೆ, ಗೋವಿನ ಜೋಳಕ್ಕೆ, ಕಬ್ಬಿನ ಹೊಲಕ್ಕೆ ನೀರು ಹಾಕ್ತಿದಂದ್ರ ಅಲ್ಲಿ ನೀರು ಹಾಯಿಸಿ ಹೊಲ ತಂಪು ಮಾಡಿದೆ. ಇಲ್ಲಿ ನೀನು ಪನ್ನೀರು ಕುಡಿಸಿ ನನ್ನನ್ನು ತಂಪು ಮಾಡಿದೆಯಾ? ಆದರೆ ಈ ತಂಪಾದ ಗಾಳಿಯಲ್ಲಿ ಹಿಂಪಾಗಿ ರೈತನ ಮನವನ್ನು ತಣಿಸುವಾರೆ ಗೌರಿ. ತಂಪಾದ ಈ ಗಾಳಿಯಲ್ಲಿ ಇಂಪಾಗಿ ಹಾಡಿ, ಕಂಪು ಬರವಾಗಿ ಹಾಡಿ ಕುಣಿಯಲೇ. ನಡೀರಿ, ಹೊತ್ತಾಗ್ತದೆ, ಊಟ ಹಾ, ಮಾಡಿ. ಈಗಲೇ ಹೋಗಿ ಡಾಕ್ಟರ್ನ ಕರೆದುಕೊಂಡು ಬರ್ತೇನೆ. ನನ್ಗೆ ಸ್ವಲ್ಪ ಆಗ್ತದೆ. ನಾನು ಈಗಲೇ ಹೋಗಿ ಡಾಕ್ಟರ್ನ ಕರೆದುಕೊಂಡು ಬರ್ತೇನೆ.
ಹೆಂಗಾಗಿದೆ ಸ್ವಲ್ಪ ನೋಡಿ ಹೇಳಿ. ಪರವಾಗಿಲ್ಲ ಶಿವಣ್ಣ, ಕಟ್ಟಕರೆ ಆಗಿದೆ, 3 ತಿಂಗಳಾಗಿದೆ. ನೀನು ತಂದೆ ಆಗ್ತಾ ಇದೀಯಾ, ನೀವು ತಾಯಿ ಆಗ್ತಾ ಇದ್ದೀರಾ. ಈ ಡಾಕ್ಟರ್ ಸ್ವಲ್ಪ ಬೇಗ ಅನ್ಬಿಟ್ಟಿದ್ದಂತಂದ್ರೆ ದಾಯಿಗೆ ತೋರಿಸೋ ಸುಮ್ಮನೆ ಅಂತ ನಾನು. ನೀವು ಹೀಗೆ ಖುಷಿ ಖುಷಿಯಾಗಿ ಸಂತೋಷವಾಗಿರಿ, ನಾನು ಹೋಗಿ ಬರ್ತೇನೆ. ಹಾ, ಈ ಮಾತ್ರೆ ಬರೆದು ಈ ಮಾತ್ರೆಯನ್ನು ತೆಗೆದುಕೊಳ್ಳಿ, ನಾನು ಹೋಗಿ ಬರ್ತೇನೆ. ನೋಡಿ ಡಾಕ್ಟರ್ ಸ್ವಲ್ಪ ಎಡವಟ್ಟು ಮಾತಾಡಿ ರಕ್ತಾಕ್ಷರ ಹಿಂಗ ಹೋದ ನೋಡ. ನೀನು ತಾಯಿ ಅಂತೆ, ಹೌದ್ರಿ ನಾನು ಅಪ್ಪ ಆಗತ್ತಂತ. ಈ ಸಂತೋಷವಾಗಿ ಇನ್ನೊಂದು ಹಾಳು ಮಾಡ್ದ ಈ ರೈತನ ಮಗ ತಗೋ ಹಂಗ. ನಿನ್ನ ಶ್ರೀಮತಿ ಕೈ ಹಿಡಿದಾಗ ನಿನ್ನ ಮತಿ ಜಗದಾಗ ಇದೇ ಖುಷಿಲಿ ಸ್ವೀಟ್ ಮಾಡೋಣ, ಸ್ವೀಟ್ ಮಾಡಿ ಊಟ ಮಾಡೋಣ. ಪದ್ಧತಿ ಊಟ ಮಾಡೇ ಬಿಡಪ್ಪ, ನನಗೂ ನೀರು ಹಾಕಿ ಯಾಕೋ ಬ್ಯಾಸ ಆಗೈತೆ.